ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ಯೂನಿವರ್ಸ್ ಕಡೆಯಿಂದ ನಿಮ್ಮ ಪ್ರೀತಿ ವಿಚಾರಕ್ಕೆ ಏನ್ ಗೈಡೆನ್ಸ್ ಇದೆ, ಏನ್ ಪ್ರಿಡಿಕ್ಷನ್ಸ್ ಇದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ನ ಮಾಡಿ ಇಂಡಿವಿಜುವಲ್ ರೀಡಿಂಗ್ಸ್ ನ ನೀವು ತಗೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಅಂಡ್ ಯೂನಿವರ್ಸ್ ಗೈಡೆನ್ಸ್ ಆಗಿರೋದ್ರಿಂದ ಜನರಲ್ ಅನ್ನೋದಕ್ಕಿಂತ ನಿಮಗೆ ಗೈಡೆನ್ಸ್ ಸಿಗುತ್ತೆ. ಏನ್ ಪಾಸಿಟಿವ್ ಇದೆ ಅದನ್ನ ಮಾತ್ರ ನೀವು ತಗೊಳ್ಳಿ. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಯಾರೆಲ್ಲ ಇದ್ದಾರೆ ಅವರ ಲವ್ ರಿಲೇಶನ್ಶಿಪ್ ವಿಚಾರವಾಗಿ ಏನ್ ಗೈಡೆನ್ಸ್ ನ ಕೊಡ್ತಿದ್ದೀರಾ ಅವರಿಗೆ ಹೇಳಿ. ತುಂಬಾ ಜನ ಇಲ್ಲಿ ಮ್ಯಾನಿಫೆಸ್ಟ್ ನ ಮಾಡಿ ನೀವು ವೇಟ್ ಮಾಡ್ತಾ ಇದ್ದೀರಾ. ಒಂದು ಕನ್ಸಿಸ್ಟೆನ್ಸಿ ಅನ್ನೋದನ್ನ ಫಾಲೋ ಮಾಡ್ಬೇಕು ನೀವಲ್ಲಿ. ತುಂಬಾ ಜನ ಇಲ್ಲಿ ನೀವು ಪ್ರಾಬ್ಲಮ್ಸ್ ನ ನೀವು ಫೇಸ್ ಮಾಡ್ತಾ ಇದ್ದೀರಾ. ಅಂಡ್ ಇಲ್ಲಿ ಬ್ರೇಕಪ್ಸ್ ಇರ್ಬೋದು, ಹಾರ್ಟ್ ಬ್ರೇಕ್ ಇರ್ಬೋದು, ಅಂಡ್ ಟೋಟಲಿ ನಿಮಗೆ ಗೊತ್ತಿಲ್ಲ ಏನಾಗ್ತಾ ಇದೆ ಈಗ ಸದ್ಯಕ್ಕೆ ಅಂತ. ಸೊ ನೀವು ನಿಮ್ಮ ಮ್ಯಾನಿಫೆಸ್ಟ್ ಅನ್ನೋದನ್ನ ನೀವು ಸ್ಟಾರ್ಟ್ ಮಾಡಿ ನೀವು ವೇಟ್ ಮಾಡ್ತಾ ಇದ್ದೀರಾ. ಯಾಕಿನ್ನೂ ವರ್ಕ್ ಆಗ್ತಾ ಇಲ್ಲ, ಯಾಕಿನ್ನೂ ವರ್ಕ್ ಆಗ್ತಾ ಆಲ್ಮೋಸ್ಟ್ ನೀವು ಸ್ಟಾಪ್ ಮಾಡಿ ಕೆಲವರು 3 months ಆಗಿದೆ. ಬಿಕಾಸ್ ನೀವು ಮಾಡಿರೋದು ನಿಮ್ಮ ಲೈಫ್ ಅಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇತ್ತು ಅಂತ ಕಾಣ್ತಿದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಸೊ ಅದನ್ನ ದೂರ ಮಾಡೋ ವಿಚಾರವಾಗಿ. ಬಟ್ ಇಲ್ಲಿ ಮ್ಯಾನಿಫೆಸ್ಟ್ ಅನ್ನೋದು ಸ್ಟಾರ್ಟ್ ಆದ್ಮೇಲೆ ಲೆಟ್ ಗೋ ಅನ್ನೋದು ಇಂಪಾರ್ಟೆಂಟ್. ಲೆಟ್ ಗೋ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಆಗ್ಲೇ ಇಲ್ಲಿ ನಿಮ್ಮ ಮ್ಯಾನಿಫೆಸ್ಟ್ ಅನ್ನೋದು ವರ್ಕ್ ಆಗೋದು. ಓಕೆನಾ? ಫೋಕಸ್ ಅನ್ನೋದು ಇಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು. ಔಟ್ಕಮ್ ಏನೇ ಬರ್ಲಿ ನಾನು ಮಾಡ್ಬೇಕು, ನಾನು ಮಾಡಿದೀನಿ. ಯೂನಿವರ್ಸ್ಗೆ ನೀವು ನಿಮ್ಮ ಕ್ವಶನ್ಸ್ ಏನಿದೆ ಅಥವಾ ನಿಮ್ಮ ಸ್ಟ್ರಗಲ್ಸ್ ಏನಿದೆ ಖಂಡಿತ ಹೇಳ್ಬಿಟ್ಟು ಬಿಟ್ಬಿಡಿ. ನೀವು ಅದನ್ನ ಸರೆಂಡರ್ ಮಾಡ್ಬಿಡಿ. ಸೊ ಆಗ ಎಲ್ಲದನ್ನು ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ ಇಲ್ಲಿ. ಸೊ ಒಂದು ಥರ್ಡ್ ಪಾರ್ಟಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಸ್ಟಕ್ ಆಗಿದ್ದಾರೆ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಅಂಡ್ ನಿಮ್ಮ ಪರ್ಸನ್ ಸಹ ಈಗ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಬಿಕಾಸ್ ನಾನು ಥರ್ಡ್ ಪಾರ್ಟಿ ಕಡೆ ಹೋಗ್ಲಾ ಅಥವಾ ನಿಮ್ ಕಡೆ ಬರ್ಬೇಕಾ ಅನ್ನೋ ತರ. ಸೊ ಹ್ಯಾಪಿ ಫ್ಯಾಮಿಲಿ ಅನ್ನೋದು ನಿಮ್ಗೆ ಬೇಕಾಗಿದೆ. ನಿಮ್ಮ ಪರ್ಸನ್ ನ ನೀವು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಬಟ್ ಅವ್ರನ್ನ ತುಂಬಾನೇ ಸ್ಟಾಕ್ ಮಾಡ್ತಾ ಇದ್ದೀರಾ, ತುಂಬಾನೇ ಸ್ಪೈ ಮಾಡ್ತಾ ಇದ್ದೀರಾ. ಆ ಎನರ್ಜಿ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಸೊ ಅದನ್ನ ಫಸ್ಟ್ ನೀವು ಸ್ಟಾಪ್ ನ ಮಾಡಿ. ಯಾಕಂದ್ರೆ ತಿಳ್ಕೊಳ್ತಾ ನಿಮಗೇನೆ ಹರ್ಟ್ ಫೀಲ್ ಆಗೋದು. ಬಿಕಾಸ್ ನೀವು ಅಲ್ಲಿ ಏನೋ ಒಂದು ನೋಡಿರ್ತೀರಾ ಅಥವಾ ಇನ್ಯಾರೋ ಏನೋ ಅದ್ರ ಬಗ್ಗೆ ಹೇಳ್ತಾರೆ. ಬಟ್ ನಿಮ್ಮ ಥಿಂಕಿಂಗ್ ಪ್ರೋಸೆಸ್ ಅನ್ನೋದು ಬೇರೆ ರೀತಿಯಲ್ಲಿ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆನಾ? ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಈ ಸ್ಟ್ರಗಲ್ಸ್ ಎಲ್ಲ ಸದ್ಯದಲ್ಲಿ ಎಂಡ್ ಆಗಿ ನೆಕ್ಸ್ಟ್ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ. ಖಂಡಿತ ಇಲ್ಲಿ ಥರ್ಡ್ ಪಾರ್ಟಿನೂ ಬಿಟ್ಟು ಹೋಗ್ಬೋದು ಅಂಡ್ ನಿಮ್ಮ ಪರ್ಸನ್ ಸಹ ನಿಮ್ ಕಡೆ ಬರ್ಬೋದು. ಓಕೆನಾ? ಬಿಕಾಸ್ ಇಲ್ಲಿ ಮ್ಯೂಚುವಲಿ ಬೇಕಾಗಿದೆ. ನಿಮ್ಮ ಪರ್ಸನ್ ಆ ಕಡೆ ಇರೋದ್ರಿಂದ ನೀವೇನು ಮಾಡೋಕ್ಕಾಗ್ತಿಲ್ಲ. ಸೊ ಮಾಡೋ ಮ್ಯಾನಿಫೆಸ್ಟೇಷನ್ ನ ನೀವು ಪ್ರಾಪರ್ ಆಗಿ ಮಾಡಿ ಅಂಡ್ ಔಟ್ಕಮ್ ಏನ್ ಬರುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡ್ ಕುತ್ಕೊಳ್ಬೇಡಿ, ಭಯಾನೂ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆಗ ಪಾಸಿಟಿವ್ ಆಗೇ ಆಗುತ್ತೆ ಎಲ್ಲದನ್ನು. ಓಕೆನಾ? ಸಾರಿ, ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ ಈ ಕಾರ್ಡ್ಸ್ ನ.
ಓವರ್ ಆಗಿ ಸ್ಪೈ ಅಂತೂ ಮಾಡೋದಕ್ಕೆ ಹೋಗ್ಬೇಡಿ ಅವ್ರ ಬಗ್ಗೆ. ಬಿಕಾಸ್ ನೀವು ಓವರ್ ಅಟೆನ್ಷನ್ ನ ಕೊಡ್ತಾ ಇದ್ದೀರಾ ನಿಮ್ಮ ವ್ಯಕ್ತಿಗೆ. ಸೊ ಹಾಗಾಗಿನೇ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ಕಾಣ್ತಾ ಇರೋದು. ಸೊ ನಿಮಗೆ ಗೊತ್ತಿದೆ ಆ ಥರ್ಡ್ ಪಾರ್ಟಿ ಜೊತೆಲಿ ಇವ್ರು ಹೇಗಿದ್ದಾರೆ ಅನ್ನೋದು. ಸೊ ಅದನ್ನ ನೀವು ರಿಸೀವ್ ಮಾಡ್ಕೊಳಕ್ ಆಗ್ತಿಲ್ಲ, ಅರ್ಥ ಆಗುತ್ತೆ. ಬಟ್ ಡೆಫಿನೆಟ್ಲಿ ನೀವು ಅದನ್ನ ಸ್ಲೋ ಪ್ರೋಸೆಸ್ ಇಂದ ಥರ್ಡ್ ಪಾರ್ಟಿನ ಆರಾಮ್ಸೆ ನೀವು ರಿಮೂವ್ ಮಾಡ್ಬೋದು. ಒಂದು ಮೈಂಡ್ ಸೆಟ್, ಈಗ ಥರ್ಡ್ ಪಾರ್ಟಿ ಬಗ್ಗೆ ಕಂಪ್ಲೀಟ್ ಆಗಿ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ಆಗ ನಿಮ್ಮ ಮೈಂಡ್ ಸೆಟ್ ಅನ್ನೋದು ನಿಮಗೇನ್ ಬೇಕಾಗಿದೆಯಲ್ಲ ಅದನ್ನ ಮಾತ್ರ ಅಟ್ರಾಕ್ಟ್ ಮಾಡುತ್ತೆ. ಓಕೆನಾ? ಖಂಡಿತ ಇಲ್ಲಿ ನೀವು ಇದೇ ತರ ಮಿಸ್ಟೇಕ್ ಮಾಡಿ ಅವ್ರನ್ನ ಸ್ಪೈ ಮಾಡೋದು, ಅವ್ರ ಬಗ್ಗೆ ಓವರ್ ಆಗಿ ಥಿಂಕ್ ಮಾಡೋದು, ಈ ರೀತಿ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಥರ್ಡ್ ಪಾರ್ಟಿ ಜೊತೆನಲ್ಲಿ ಇವರ ಲೈಫ್ ಟೈಮ್ ಸ್ಪೆಂಡ್ ಮಾಡೋ ಚಾನ್ಸಸ್ ಇರುತ್ತೆ, ಅಂದ್ರೆ ಮೂವ್ ಆನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಸ್ಟಾಪ್ ಮಾಡಿ, ಥರ್ಡ್ ಪಾರ್ಟಿ ಬಗ್ಗೆ ನೀವು ಕೇಳೋದನ್ನಾಗಿರ್ಬೋದು ಅದನ್ನ ಸ್ಟಾಪ್ ಮಾಡಿ. ಬಿಕಾಸ್ ನಿಮ್ಗೆ ಈಗ ಜಸ್ಟಿಸ್ ಬೇಕಾಗಿದೆ. ನೀವು ಏನ್ ಮ್ಯಾನಿಫೆಸ್ಟ್ ನ ಮಾಡ್ತಾ ಇದ್ದೀರಾ ಅದ್ರ ಪ್ರಕಾರ ನೀವು ಕರೆಕ್ಟ್ ಆಗಿ ಲೆಟ್ ಗೋ ಮಾಡಿ ಮ್ಯಾನಿಫೆಸ್ಟ್ ನ ಮಾಡ್ಕೊಳ್ಳಿ. ಖಂಡಿತ ನೀವು ಹೀಲ್ ಆಗ್ತೀರಾ, ನಿಮ್ ಪಾರ್ಟ್ನರು ಹೀಲ್ ಆಗಿ ನಿಮ್ ಕಡೆ ಬರ್ತಾರೆ. ಬಟ್ ಸ್ವಲ್ಪ ಟೈಮ್ ವೇರಿಯೇಷನ್ಸ್ ಅನ್ನೋದು ಆಗುತ್ತೆ, ಬಿಟ್ರೆ ನಿಮ್ಮ ಪಾರ್ಟ್ನರ್ ನಿಮಗೇನೆ ಸೇರ್ತಾರೆ ಆಗ. ಬಿಕಾಸ್ ಥರ್ಡ್ ಪಾರ್ಟಿ ಅಂತಂದಾಗ ಕೆಲವರು ಅಲ್ಲಿ ಏನ್ ಪ್ರಾಪರ್ ಆಗಿ ಏನಾಗ್ತಿದೆ ಏನು ಅಂತ ನೋಡೋದಿಲ್ಲ, ಡೈರೆಕ್ಟ್ ಡೌಟ್ ಹೋಗ್ಬಿಡ್ತಾರೆ, ಡೈರೆಕ್ಟ್ ಸ್ವಲ್ಪ ಅಂದ್ರೆ ತಪ್ಪಾಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಾ. ಸೊ ಹಾಗಾಗಿ ಇದೆಲ್ಲ ಪೀಕ್ ಲೆವೆಲ್ಗೆ ಹೋಗ್ಬಿಡುತ್ತೆ ಈ ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು. ಆಗ ನಿಮ್ಮ ಮೈಂಡ್ ಅಲ್ಲಿ ಅದೇ ಓಡ್ತಿರುತ್ತೆ, ಏನ್ ಮಾಡ್ತಿರ್ಬೋದು, ಹಿಂಗಾಗ್ಬಿಟ್ಟಿದ್ರೆ ಹಂಗಾಗ್ಬಿಟ್ಟಿದ್ರೆ ಅನ್ನೋ ಈ ಡೌಟ್ಸ್ ಎಲ್ಲ ಏನ್ ಮಾಡುತ್ತೆ ಅದನ್ನ ಅಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇರುತ್ತೆ. ಇದೆಲ್ಲ ನೆಗೆಟಿವ್ ಥಾಟ್ಸ್ ಇದು. ಓಕೆನಾ? ಖಂಡಿತ ನಿಮ್ ಪಾರ್ಟ್ನರ್ನ ನೀವೇನ್ ಬಿಟ್ಟು ಕೊಡ್ಬೇಡಿ. ಬಟ್ ಸೊ ಮಾಡೋ ಮ್ಯಾನಿಫೆಸ್ಟೇಷನ್ ನ ನೀವು ಪ್ರಾಪರ್ ಆಗಿ ಮಾಡಿ, ನೀವು ಖಂಡಿತ ನಿಮ್ಮ ವ್ಯಕ್ತಿನ ನೀವಾಗ ಪಡ್ಕೊಳ್ಬಹುದು. ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿ ಕಡೆಯಿಂದ ಇನ್ಫ್ಲೂಯೆನ್ಸ್ ಆಗಿದ್ದಾರೆ. ಸೊ ಯೂನಿವರ್ಸ್ ಹೇಳೋದೇ ಅಷ್ಟು, ಮ್ಯಾನಿಫೆಸ್ಟ್ ಅನ್ನೋದೇ ಯೂನಿವರ್ಸ್ ಅಲ್ವಾ. ಯೂನಿವರ್ಸ್ ನಿಮಗೆ ಕೊಡ್ಬೇಕಂತಂದ್ರೆ ಖಂಡಿತ ನೀವು ಸರೆಂಡರ್ ಮಾಡಿ, ಅವರಿಗೆ ಯೂನಿವರ್ಸ್ಗೆ ಸರೆಂಡರ್ ಮಾಡಿ, ಆಗ ವರ್ಕ್ ಆಗುತ್ತೆ ಇದೆಲ್ಲಾನು. ಅನ್ನೆಸೆಸರಿ ನೀವು ಅವ್ರು ಸಿಕ್ತಾಗೆಲ್ಲ ನೀವು ಡಾಮಿನೇಟ್ ಮಾಡಕ್ ಹೋದ್ರೆ ನೀವು ಅವ್ರನ್ನ ನೀವು ಕಳ್ಕೊಳ್ತೀರಾ. ಓಕೆನಾ? ನೀವು ಎಫರ್ಟ್ಸ್ ಅನ್ನೋದು ಕೊಡ್ತಾ ಇದ್ದೀರಾ, ಯಾವ ರೀತಿ ಡಾಮಿನೇಟ್ ಮಾಡೋದ್ರಲ್ಲಿ, ಅವ್ರನ್ನ ಬೈಯೋದ್ರಲ್ಲಿ ಎಫರ್ಟ್ಸ್ ನ ಕೊಡ್ತಾ ಇದ್ದೀರಾ. ಸೊ ಇದು ಯೂನಿವರ್ಸ್ ತಗೊಳ್ಳೋದಿಲ್ಲ. ಯೂನಿವರ್ಸ್ ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡಿ. ಆಕ್ಚುಲ್ ಆಗಿ ಅವ್ರು ವಾಕ್ ಅವೇ ಮಾಡಿರೋದೇ ನಿಮ್ಮ ಇನ್ಫ್ಲೂಯೆನ್ಸ್ ಇಂದ. ಬಿಕಾಸ್ ನೀವು ಅನ್ನೆಸೆಸರಿ ಅವರಿಗೆ, ನಿಮ್ಮ ಪಾರ್ಟ್ನರಿಗೆ ನೀವು ಹೇಳ್ಕೊಡೋದಿಕ್ ಸ್ಟಾರ್ಟ್ ಮಾಡಿದ್ರಿ, ಅವ್ರಿಗೆ ಹೇಗ್ ಬೇಕಾ ಹಾಗೆ ಇರೋದಕ್ ಬಿಡ್ಲಿಲ್ಲ ನೀವು. ಬಿಕಾಸ್ ನೀವು ಕಂಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಹೇಳ್ಕೊಡಕ್ ಸ್ಟಾರ್ಟ್ ಮಾಡಿದ್ರಿ ಅನ್ನೋದಕ್ಕಿಂತ ನೀವು ನಿಮ್ಮ ಪಾರ್ಟ್ನರ್ನ ಕಂಟ್ರೋಲ್ ಮಾಡೋದಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರಿ. ಸೊ ಹಾಗಾಗಿನೇ ಇಲ್ಲಿ ಥರ್ಡ್ ಪಾರ್ಟಿ ಕಡೆ ಸ್ವಲ್ಪ ಸ್ಟ್ರಾಂಗ್ ಕನೆಕ್ಷನ್ ಅನ್ನೋದು ಕಾಣ್ತಾ ಇದೆ. ಇನ್ ನಿಯರ್ ಬೈ ಫ್ಯೂಚರ್ ಇವರಿಬ್ರು ಸಪರೇಷನ್ಗೆ ಹೋಗೋ ಚಾನ್ಸಸ್ ತುಂಬಾನೇ ಇದೆ. ಸೊ ನೀವು ಆ ವಿಚಾರನ ಮನ್ಸಲ್ಲಿ ಇಟ್ಕೊಂಡು ನಿಮ್ಮ ಟೈಮ್ ನ ವೇಸ್ಟ್ ಮಾಡೋ ಬದಲು ಇನ್ನೇನಾದ್ರೂ ಮಾಡೋದಿಕ್ ಸ್ಟಾರ್ಟ್ ಮಾಡಿ. ಒಂದೇನಂದ್ರೆ ನೀವು ಮೈಂಡ್ ನ ಡೈವರ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನಾದ್ರೂ ಬ್ಯುಸಿ ಆಗಿರೋದಕ್ಕೆ ಟ್ರೈ ಮಾಡಿ, ಅಥವಾ ನೀವೇ ಇಗ್ನೋರ್ನ ತೋರಿಸಿ ನಿಮ್ಮ ಪರ್ಸನ್ ಮೇಲೆ. ಬಿಕಾಸ್ ಅವ್ರದ್ದು ತಪ್ಪಿದೆ. ಸೊ ನೀವು ಇಗ್ನೋರ್ನ ತೋರಿಸಿದಾಗ ಈ ವ್ಯಕ್ತಿ ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ ಕಡೆ ಬರೋ ಚಾನ್ಸಸ್ ಇದೆ. ಈಗ ಸದ್ಯಕ್ಕೆ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಾ ಇದಾರೆ, ಅಂಡ್ ನಿಯರ್ ಬೈ ಫ್ಯೂಚರ್ ತುಂಬಾ ಚೆನ್ನಾಗಿದೆ ಇಲ್ಲಿ. ಅಂಡ್ ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ ಕಡೆ ಪರ್ಮನೆಂಟ್ ಆಗಿ ಬರೋ ಚಾನ್ಸಸ್ ತುಂಬಾ ಕಾಣ್ತಾ ಇದೆ. ಅಥವಾ ಇನ್ನೊಂದು 3 months ನೀವು ವೇಟ್ ಮಾಡಿ, ಖಂಡಿತ ಚೇಂಜಸ್ ಅನ್ನೋದು ಬರ್ತಾ ಇದೆ. ಓಕೆನಾ? ಗೈಡೆನ್ಸ್ ಯೂನಿವರ್ಸ್ ನಂಗಿಲ್ಲಿ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಓಕೆ ಓಕೆ, ಈಗ ಸದ್ಯಕ್ಕೆ ನೀವು
ಎಫರ್ಟ್ಸ್ ಅನ್ನೋದನ್ನ ನಿಮ್ಮ ಲೈಫ್ ಕಡೆ ಕೊಡೋದಕ್ಕೆ ನೀವು ಟ್ರೈ ಮಾಡಿ. ಇವ್ರು ಬರ್ತಾರಾ ಬರಲ್ವಾ ಅನ್ನೋ ಜಗ್ಲಿಂಗು, ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ಳೋದು, ಹೋಪ್ಲೆಸ್ ಫೀಲ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಬಿಟ್ಟು ಸ್ವಲ್ಪ ಆಕ್ಟಿವ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡಿ. ಅಂಡ್ ಖಂಡಿತ ನಿಮ್ಮ ವ್ಯಕ್ತಿ ಬರ್ತಾರೆ ನಿಮ್ ಕಡೆ. ಓಕೆನಾ? ಎಫರ್ಟ್ಸ್ ಅನ್ನೋದನ್ನ ಈ ರೀತಿ ಹಾಕಿ, ನಿಮ್ಮ ಪಾರ್ಟ್ನರ್ ಮೇಲೆ ಹಾಕಿ ಹಾಕಿ ನೀವು ಜಗಳ ಮಾಡೋ ಬದಲು ನಿಮ್ಮ ಕಡೆ ನಿಮ್ಮ ಜೊತೆನಲ್ಲಿ ನೀವು ಟೈಮ್ ನ ಸ್ಪೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇಗ್ನೋರ್ ಮಾಡಿ ಅವರ ಥಾಟ್ಸ್ ನ. ಆಗ ನಿಮ್ಮ ವ್ಯಕ್ತಿ ನಿಮ್ಮ ಕಡೆ ಬರ್ತಾರೆ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಇದು ಇವತ್ತಿನ ಗೈಡೆನ್ಸ್. ಓಕೆನಾ? ಓಕೆ ಗೈಸ್, ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಅಂಡ್ ನಾರ್ಮಲಿ ಜನರಲ್ ಗೈಡೆನ್ಸ್ ಆಗಿರುತ್ತೆ. ಸೊ ಇದ್ರಲ್ಲಿ ಪಾಸಿಟಿವ್ ಏನಿದೆ, ನಿಮ್ಮ ತಪ್ಪು ಏನಿದೆ, ಅದಕ್ಕೆ ಏನ್ ಗೈಡೆನ್ಸ್ ಸಿಕ್ಕಿದೆ ಅದನ್ನ ಮಾತ್ರ ತಗೊಳ್ಳಿ. ಡಿಸ್ಟರ್ಬ್ ಆಗಿ ರೀಡಿಂಗ್ ನ ನೋಡೋದಾಗ್ಲಿ, ಡಿಸ್ಟರ್ಬ್ ಆಗಿ ನೀವು ಈ ಗೈಡೆನ್ಸ್ ನ ತಗೊಳ್ಳೋದು, ಈ ರೀತಿ ಎಲ್ಲ ಮಾಡೋದ್ ಹೋಗ್ಬೇಡಿ. ಪಾಸಿಟಿವ್ ಆಗಿ ನಿಮ್ಮ ಲೈಫ್ ಅಲ್ಲಿ ಏನ್ ಚೇಂಜಸ್ ನೀವು ಮಾಡ್ಕೊಳ್ಬೇಕಲ್ಲ, ಹಾಗಾಗಿ ಈ ಗೈಡೆನ್ಸ್ ನ ನೀವು ತಗೊಂಡು ಮುಂದುವರಿಬಹುದು. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.